ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಆಗಲೇ ಪಬ್ಲಿಕ್ ಕಿಚನ್ನ ನೋಡಿದ್ದಾಯ್ತು. ಪಬ್ಲಿಕ್ ಕಿಚನ್ನ ಗಮ್ಮತ್ತಾದ ಮೇಲೆ ಈಗ ಶೋರೂಮ್ನ ಶೈನಿಂಗ್ ಅಡುಗೆ ಮನೆಗಳನ್ನು ನೋಡುವಂತಹ ಸರದಿ. ಶೋರೂಮ್ನಲ್ಲಿರುವಂತಹ ಅಡುಗೆ ಮನೆಯಲ್ಲಿ ಏನೆಲ್ಲ ವೆರೈಟಿ ಇದೆ, ಜೊತೆಗೆ ಅಡುಗೆ ಮನೆಗೆ ಸಂಬಂಧಪಟ್ಟದ್ದು ಏನೇನು ಸಿಗುತ್ತೆ, ಬನ್ನಿ ಪರಿಚಯಿಸಿಕೊಳ್ಳೋಣ. ನಾವೀಗ ಲ್ಯಾಂಡ್ ಮಾರ್ಕ್ ಶೋರೂಮ್ ನಲ್ಲಿದ್ದೀವಿ. ಇಲ್ಲಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ರಂಜಿತಾ ಅವರು ನಮ್ಮ ಜೊತೆ ಇದ್ದಾರೆ. ರಂಜಿತಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಸುಂದರವಾದಂತಹ ಅಡುಗೆ ಮನೆಗಳಿಲ್ಲಿವೆ. ಸೊ ನಮ್ಮ ವೀಕ್ಷಕರಿಗೆ ಅಡುಗೆ ಮನೆಯ ಸ್ಪೆಷಾಲಿಟಿ ತಿಳಿಸೋದಕ್ಕೆ ನಾವಿಲ್ಲಿರುವಂಥದ್ದು. ಸೊ ಈ ಕಿಚನ್ ಬಗ್ಗೆ ಹೇಳೋದಾದ್ರೆ ಏನೇ ಕಿಚನ್ನ ಸ್ಪೆಷಾಲಿಟಿ? ಇದು ಜರ್ಮನ್ ಕಿಚನ್. ಇದರ ಸ್ಪೆಷಾಲಿಟಿ ಅಂದರೆ ಸ್ಪೇಸ್ ಸೇವಿಂಗ್. ಸೊ ಇಲ್ಲಿ ನೀವೊಂದು ಟಾಲ್ ಯೂನಿಟ್ ನೋಡ್ತಾ ಇದ್ದೀರಾ. ಯೂಶಲಿ ನಿಮ್ಮ ಬಾಟಲ್ಸ್ ಅದು ಎಲ್ಲ ಇಡುವಾಗ ಮೆಸ್ಟಪ್ ಆಗುತ್ತೆ. ಕರೆಕ್ಟ್. ಸೊ ಯಾವ್ದು ಬೇಕು ನಿಮಗೆ ಅದು ತೊಗೊಂಡು ಬಾಟಲ್ಸ್ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಆಂಪಲ್ ಸ್ಪೇಸ್ ಇದೆ. ಹೌದು, ಟಾಲ್ ಯೂನಿಟ್ ನಿಮ್ಮ ಮತ್ತೆ ಕಿಚನ್ ಇದಕ್ಕೂ ಲುಕ್ ಕೂಡ ಚೆನ್ನಾಗಿ ಹೌದು ಹೌದು ಒಂದು ಮೊನಾಟನಿ ಬ್ರೇಕ್ ಮಾಡುತ್ತೆ. ಹೌದು. ಆ್ಯಂಡ್ ಡ್ರಾಸ್ ಇದೆ. ಓಕೆ, ಭಾಳಷ್ಟು ಡ್ರಾವರ್ಸ್ಗಳು ಇವೆ. ಮತ್ತೆ ಇದ್ರೆ ಇಲ್ಲಿ ಲುಕ್ ವೈಸ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ಸುತ್ತೆ. ಹೌದು, ಈ ಕಲರ್ ಇದರಲ್ಲಿ ಬೇರೆ ಬೇರೆ ಕಲರ್ಸ್ಗಳನ್ನ ಕೂಡ ನೀವು ವರ್ಕೌಟ್ ಡೆಫಿನೆಟ್ಲಿ ಮೋರ್ ದೆನ್ 100 ಕಲರ್ಸ್ ಇದೆ. ಲ್ಯಾಮಿನೇಟ್ಸ್ ಅಲ್ಲಿ ಮೋರ್ ದೆನ್ 500 ಕಲರ್ಸ್ ಬರುತ್ತೆ ನಿಮಗೆ. ಓಕೆ, ಅಂದ್ರೆ ಏನು ಮೆಟೀರಿಯಲ್ ಇದು ಯೂಸ್ ಮಾಡಿರೋಂಥದ್ದಿಲ್ಲ? ಇದು ಪ್ರೀ ಲ್ಯಾಮಿನೇಟೆಡ್ ಬೋರ್ಡ್. ನಿಮಗೆ ಗ್ಲಾಸಿ ಫಿನಿಶ್ ಬೇಕಂದ್ರೆ ಗ್ಲಾಸಿ ಫಿನಿಶ್ ಸಿಗುತ್ತೆ, ಮೆಮ್ಬ್ರೇನ್ ಬೋರ್ಡ್ ಸಿಗುತ್ತೆ. ಓಕೆ, ಸೊ ಬೇಸ್ಡ್ ಆನ್ ಯುವರ್ ಬಡ್ಜೆಟ್ ಆ್ಯಂಡ್ ಯುವರ್ ಟೇಸ್ಟ್ ಯಾವ ಥರ ಮೆಟೀರಿಯಲ್ ಬೇಕಂದ್ರೆ ಯೂಸ್ ಮಾಡ್ಬೋದು. ಓಕೆ, ಸೊ ಆಮೇಲೆ ಇಲ್ಲಿ ಕೂಡ ಸಾಕಷ್ಟು ಮಾಡಿದ್ದೀರಾ ಅಲ್ವಾ? ಹೌದು, ಇಲ್ಲಿ ಓವರ್ ಹೆಡ್ ಯೂನಿಟ್ಸ್ ನೋಡ್ತಾ ಇದ್ದೀರಾ. ಸೊ ಇಟ್ ಇಸ್ ಸ್ಟ್ಯಾಂಡಿಂಗ್ ದೇರ್, ಇಟ್ ಇಸ್ ನಾಟ್ ಡಿಸ್ಟರ್ಬಿಂಗ್ ಯುವರ್ ಆಕ್ಸೆಸ್ ಟು ದ ಐಟಮ್ಸ್. For all your spoons and cutleries. And this is very nice. I think cleaning and it is washable. You can remove this and okay, wash ಮಾಡಬಹುದಲ್ವಾ? Okay. ಇದೇನಿದು ಪ್ಲಾಸ್ಟಿಕ್ ಇದರಲ್ಲಿ ಬರುತ್ತೆ? ಹೌದು, fibers. Okay. Fine. Okay. And there is also a plastic sheet. This acts as waterproof again. Cleaning is easy and once ನಿಮ್ಮ wood ಏನಾದರೂ ವೆಟ್ ಆಗೋದ್ರೆ then the entire thing is gone. Okay. ಸೊ ಆ ರೀತಿಯಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಹೌದು. ಸೊ ಇದು ಡ್ಯೂರಬಿಲಿಟಿ ವೈಸ್ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಈ ರೀತಿ ಅಡುಗೆ ಮನೆ? ಇದು ಮೋರ್ ದೆನ್ 20 years. ಮೋರ್ ದೆನ್ 20 years? Yes. ಓಕೆ. ಸೊ 20 ವರ್ಷ ಬಾಳುವಂಥ ಅಡುಗೆ ಮನೆಗೆ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಇದೇ ಥರ ಅಡುಗೆ ಮನೆ ಬೇಕಂದ್ರೆ? This, I told you, this is a German kitchen, so it will cost you somewhere around 3 to 4 lakhs. 3 to 4 lakhs. Okay. ಸೊ 3-4 ಲಕ್ಷ ಒಂದ್ಸಲ ಇನ್ವೆಸ್ಟ್ ಮಾಡ್ಬಿಟ್ರೆ 20 ವರ್ಷ ಅಂದ್ರೆ ಜಸ್ಟ್ ಫಾರ್ ದ ಸೇಕ್ ಆಫ್ ಟೆಲ್ಲಿಂಗ್ ನಾನು ಒಂದು ಪೀರಿಯಡ್ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇರೋದು. ಬಟ್ ಇದಕ್ಕೆಲ್ಲ ಲೈಫ್ ಟೈಮ್ ವಾರಂಟಿ. ಓಕೆ. ಸೊ ನಿಮ್ಮ ಯೂಸೇಜ್ ನೀಟಾಗಿದ್ರೆ ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ನೂ ಬಹಳ ವರ್ಷ ಬರುತ್ತೆ. ವಂಡರ್ಫುಲ್. ಓಕೆ, ಸೊ ಇನ್ನೇನೇನು ಇದೆ ನಿಮ್ಮ ಶೋರೂಮ್ನಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟಂತೆ? ಕಿಚನ್ ರಿಲೇಟೆಡ್ ಇಲ್ಲಿ ನೀವು ಇಲ್ಲಿ ಸಿಂಕ್ಸ್ ಮತ್ತೆ ಫಾಸೆಟ್ಸ್ ನೋಡ್ತಾ ಇದ್ದೀರಾ, ಅದ್ರ ರಿಲೇಟೆಡ್. ಅದೇನು ಸ್ಪೆಷಾಲಿಟಿ ಈ ಥರದ್ದು ಹೇಳೋದಾದ್ರೆ? ಇದು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು ನೀವು, ಮತ್ತೆ ಇಟ್ ಇಸ್ ಟರ್ನಬಲ್. ಓಕೆ. ಸೊ ಇಲ್ಲಿ ಡಬಲ್ ಸಿಂಕ್ ಇದೆಯಲ್ಲ, 2 ಬೌಲ್ಗೂ ಯೂಸ್ ಮಾಡ್ಕೋಬಹುದು. ವಾಶ್ ಟ್ರೇ ಜೊತೆಗೆ ಬರುತ್ತೆ. ಫ್ರೂಟ್ಸ್ ವೆಜಿಟೇಬಲ್ಸ್ ವಾಶ್ ಮಾಡಿದ ನಂತರ ಇದರಲ್ಲಿ ಹಾಕೋಬಹುದು. ಸೇಮ್ ಮೆಟೀರಿಯಲ್ ಅದು ಯೂಸ್ ಮಾಡಿರೋಂಥದ್ದು? ಸಿಂಕ್ ಇದು ಆರ್ಟಿಫಿಷಿಯಲ್ ಗ್ರಾನೈಟ್. ಓಕೆ. ಅದು ಬಾಳಿಕೆ ಹೇಗೆ ಬರುತ್ತೆ ಆರ್ಟಿಫಿಷಿಯಲ್ ಗ್ರಾನೈಟ್? ಬಾಳಿಕೆ ಚೆನ್ನಾಗಿ ಬರುತ್ತೆ. ಕಾಸ್ಟ್ ವೈಸ್ ಹೇಳೋದಾದ್ರೆ? ಕಾಸ್ಟ್ ವೈಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಇಟ್ ಇಸ್ ವರ್ತ್ ಇಟ್. ಓಕೆ. ಡ್ಯೂರಬಿಲಿಟಿ ಜಾಸ್ತಿ. ಅದೇ ವೈಟ್ ಅಂಡ್ ಬ್ಲ್ಯಾಕ್ ಕಲರ್ಸ್ ಆಗಿರೋದು ಎರಡು? ಹೌದು. ಓಕೆ, ಫೈನ್. ಸೊ ಇವೆಲ್ಲ ಏನು? ಇದು ಸ್ಟುಡಿಯೋ ಕಿಚನ್ ಯೂಸ್ ಮಾಡ್ಕೋಬಹುದು ನೀವು. ಸ್ಟೋರೇಜ್ ಇಸ್ ಅ ಮೇನ್ ಪ್ರಾಬ್ಲಮ್ ಇನ್ ದ ಕಿಚನ್. ಹೌದು. ಇಲ್ಲಿ ಸ್ಟೋರೇಜ್ ಬಿನ್ಸ್ ಜೊತೆಗೆ ನಿಮಗೆ ಬರ್ತಾ ಇದೆ. ಓಕೆ, ವೆರಿ ನೈಸ್. ಸೊ ಈಗಂತೂ ಬಿನ್ಸ್ಗಳು ಎಷ್ಟಿದ್ರೂ ಬೇಕು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ. ಅದರಲ್ಲಿ ವೆರೈಟಿ ಚೆನ್ನಾಗಿದೆ. ಸೊ ಇದು ಯಾವುದಿದು ಬೇರೆ ಯಾವ ರೀತಿ ಬರುತ್ತೆ?
ಹೌದು, ಇದು ಅಗೇನ್ ಸ್ಟೋರೇಜ್ ಬಿನ್. ಸ್ಟೋರೇಜ್. ಸೊ ಇದರಲ್ಲಿ ಎಷ್ಟೊಂದು ವೆರೈಟಿ, ಎಳೆಯುವಂಥದ್ದು, ತೆಗೆಯೋದು. ಓಕೆ, ಸೊ ಭಾಳ ಆಪ್ಷನ್ಸ್ಗಳಿವೆ ಇವಾಗ. ಹೌದು. ಸೊ ಇಲ್ಲಿ ಬಂದರೆ ಕಿಚನ್ ಒಂದೇ ಅಲ್ಲ, ಸೊ ಕಿಚನ್ಗೆ ಬೇಕಾಗಿರುವಂಥ ಸಾಕಷ್ಟು ಐಟಮ್ಸ್ಗಳು ಪಡ್ಕೊಬೋದು. ಡೆಫಿನೆಟ್ಲಿ. ಓಕೆ ರಂಜಿತಾ, ಆಗಿದ್ರೆ ನಿಮ್ಮಲ್ಲಿ ಕಿಚನ್ ಅಷ್ಟೇ ಅಲ್ಲ, ರೆಡಿ ಕಿಚನ್ ಅಷ್ಟೇ ಅಲ್ಲ, ಜೊತೆಗೆ ಸಾಕಷ್ಟು ಕಿಚನ್ ಐಟಮ್ಸ್ ಕೂಡ ಸಿಗುತ್ತೆ. ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಿಷ್ಟು ಈ ವಾರದ ಆಹಾ ಅಡುಗೆ ಮನೆಯ ಸ್ಪೆಷಾಲಿಟಿ. ಶೋರೂಮ್ನ ಶೈನಿಂಗ್ ಕಿಚನ್ನ ಗಮ್ಮತ್ತು, ಪಬ್ಲಿಕ್ ಕಿಚನ್ನ ಕರಾಮತ್ತು ಎಲ್ಲ ನೋಡಿದ್ರಿ. ಇದೇ ರೀತಿ ಮತ್ತೆ ಇನ್ನೊಂದಿಷ್ಟು ಸ್ಪೆಷಾಲಿಟಿಗಳೊಂದಿಗೆ ಮುಂದಿನ ವಾರ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.